ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಏನಂತ ಅಂದರೆ ಇವತ್ತು ಸಾಗರದಲ್ಲಿ ವಿಶಾಲ್ ಮಾರ್ಟ್ ಓಪನ್ ಆಗಿದೆ. ಸೊ ನನಗೆ ವಿಶಾಲ್ ಮಾರ್ಟಲ್ಲಿರೋ ಪ್ರಾಡಕ್ಟ್ಸ್ ನಾನು ಕೆಲವೊಂದು ಸರಿ ತೊಗೊಂಡಿದ್ದೆ, ಅಂದರೆ ಡ್ರೆಸ್ಸಸ್ಸು ನಂಗೆ ಇಷ್ಟ ಆಗಿತ್ತು. ಸೊ ಇವತ್ತು ಸಾಗರದಲ್ಲಿ ಆಗಿರೋದ್ರಿಂದ ನಂಗೆ ತುಂಬ ಖುಷಿ ಆಗ್ತಿದೆ, ಬಿಕಾಸ್ ನಮ್ಮೂರಲ್ಲಿ ವಿಶಾಲ್ ಮಾರ್ಟ್ ಅದೆಲ್ಲ ಆಗಿದೆಯಲ್ಲ ಅಂಥೇಳಿ ಅಂತ. ಸೊ ಹಾಗಾಗಿ ಇವಾಗ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸ್ವಲ್ಪ ಶಾಪಿಂಗ್ ಇದೆ, ಮುಗಿಸ್ಕೊಂಡು ಬರ್ತೀನಿ. ಏನೇನು ತೊಗೋತೀನಿ ಅಂತೇಳಿ ನಿಮಗೆ ತೋರಿಸ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಇನ್ ಕೇಸ್ ನೀವು ಯಾರಾದರೂ ಸಾಗರದಲ್ಲಿದ್ದರೆ, ನೀವು ವಿಶಾಲ್ ಮಾರ್ಟ್ಗೆ ಹೋಗೋದಿದ್ರೆ ಮೇ ಬಿ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ, ಓಕೆನಾ. ನನಗೆ ತುಂಬ ಬಟ್ಟೆಗಳು ಬೇಕು ಅಂತ, ನನಗೆ ಜೀನ್ಸ್ ಟಾಪ್ಸು ತುಂಬ ಆರ್ಡ್ರ್ ಮಾಡಿದ್ದೆ, ನನಗೆ ಯಾವುದೂ ಚೆನ್ನಾಗಿ ಬಂದಿಲ್ಲ. ಸೊ ಹಂಗಾಗಿ ಎಲ್ಲ ರಿಟರ್ನ್ ಮಾಡಿದ್ದೀನಿ. ಇವಾಗ ನನಗೆ ಬೇಕೇ ಬೇಕು ಆಫೀಸ್ಗೆ ಹೋಗೋದಿದ್ರೆ ಅಥವಾ ನನ್ನ ಡೈಲಿ ವೇರ್ಗೆ. ಸೊ ಹಾಗಾಗಿ ವಿಶಾಲ್ ಮಾರ್ಟ್ಗೆ ಹೊರಟಿದ್ದೀನಿ. ಸೊ ನೋಡೋಣ ಗೈಸ್ ನಂಗೆ ಹೆಂಗೆ ಸಿಗುತ್ತೆ ಅಂತ ಹೇಳಿ. ನಾನು ಎಲ್ಲ ಅಂದರೆ ಡೈಲಿ ವೇರ್ ಜ್ಯುವೆಲ್ಸ್ನ ಎತ್ತಿಟ್ಟಿಲ್ಲ, ತೊಳೆಯೋಕ್ಕೆ ಹಾಕಿದ್ದೀನಿ. ಮದುವೆ ಬೇರೆ ಬಂತಲ್ಲ, ಸೊ ಚೆನ್ನಾಗಿ ವಾಶ್ ಮಾಡಿಕೊಡ್ತೀನಿ ಅಂದರು ಅಮ್ಮ. ಸೊ ಹಾಗಾಗಿ ಕೊಟ್ಟಿದ್ದೀನಿ. ಬನ್ನಿ ಹೋಗೋಣ ಇವಾಗ. ಸುಮಾರು ದೊಡ್ಡದೇ ಇದೆ ಅಲ್ಲ. ಹೇಳೋ 190 ನನಗೆಲ್ಲ ಚೆನ್ನಾಗಿರೋ ಶರ್ಟ್ ಇದೆ. ಇದು ನೋಡು 299 ಅಥವಾ 199 ಶಾರ್ಟ್ಸು. ಇದು ಜಾಸ್ತಿ ಇದೆ, 799 ಇದೆ. ಇದು ಚೆನ್ನಾಗಿದೆ, ಕಾಟನ್ನೇ. ಮತ್ತು ತೊಗೋಬೇಕು ಇದು. ಆ ಥರ ಪ್ಯಾಂಟ್ ತೊಗೊಳ್ಳೋಣ. ಇದು ನಾವು ತೊಗೊಂಡಿದ್ವಲ್ಲ ಆ ಥರ ಪ್ಯಾಂಟ್ ಬರ್ತಾ ಇಲ್ಲ ಇವಾಗ. ಇಲ್ಲೋಡು ಇದು 199 ಚೆನ್ನಾಗಿದೆ. ಇಲ್ಲೋಡು ಈ ಪ್ಯಾಂಟು 199 ಚೆನ್ನಾಗಿದೆ ಅಲ್ಲ. ನೋಡು ರೇಟು ಒಂದ್ಸರಿ. 199 ತಾನೆ. 299 ಆದರೂ ಗೈಸ್ ಇವಾಗ ಶಾಪಿಂಗ್ ಬಂದಿದ್ದೀವಿ. ಆ್ಯಕ್ಚುಲಿ ವೀಕ್ ಡೇಸ್ ಆಯಿತಾ ಇವತ್ತು, ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಇವತ್ತು ಯಾವ ದಿನನಪ್ಪ? ಬುಧವಾರನೂ ತುಂಬ ಜನ ಇದ್ದಾರೆ. ಸೊ ಬನ್ನಿ ನೋಡೋಣ. ನಾವು ಆ್ಯಕ್ಚುಲಿ ಒಳಗೆ ಬಂದುಬಿಟ್ಟು ಈಗ ಮತ್ತೆ ಹೊಸದಾಗಿಂದ ಬರ್ತೀವಿ. ಬೆಂಗಳೂರಲ್ಲಿ ವಿಶಾಲ್ ಮಾರ್ಟಿಗೆ ನಾನು ಅಷ್ಟು ಹೋಗ್ತಾ ಇರಲಿಲ್ಲ. ಇಲ್ಲಿ ಇದು ಒಂದೇ ಮಾರ್ಟ್ ಅಂತ ಇರೋದಲ್ವಾ ಸಾಗರದಲ್ಲಿ. ಸೊ ಹಾಗಾಗಿ ಇದರಲ್ಲಿ ಶರ್ಟ್ ಚೆನ್ನಾಗಿರುತ್ತೆ ಕಣೆ, ಒಂದು ಹುಡುಕ್ಬೇಕು ನಾವು. ಗೈಸ್ ಎಷ್ಟು ಜನ ಇದ್ದಾರೆ ಅಂತಂದರೆ, ಇವತ್ತು ವೆನ್ಸ್ಡೇ ಅಲ್ವಾ, ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ ಅಂತ. ಸೊ ನನಗೆ ಒಂದು ಟಾಪ್ ಬೇಕು, ಅದೇ ಹುಡುಕ್ತಾ ಇದ್ದೀನಿ. ಒಂದ್ಸರಿ ನಾನು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದೆ, ನನಗೆ ತುಂಬ ಇಷ್ಟ ಆಗಿತ್ತು. ಅದು ಇವಾಗಲೂ ನಾನು ಮನೇಲಿ ಹಾಕ್ತೀನಿ. ಆ ಥರ ಹುಡುಕ್ತಾ ಇದ್ದೀನಿ, ನಂಗೆ ಸಿಗ್ತಾ ಇಲ್ಲ. ಸೊ ಎಲ್ಲಿ ನೋಡಿದ್ರು ಜನ 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 ಜಾತ್ರೆ ಆಗಿಬಿಟ್ಟಿದೆ. ಮತ್ತೇನಂದರೆ ಇನ್ನೂ ಸ್ಟಾರ್ಟ್ ಮಾಡಿದಾರಲ್ವ, ಸೊ ಇನ್ನೂ ತಂದಿದ ತಕ್ಷಣ ಆಲ್ಮೋಸ್ಟ್ ಸೇಲ್ ಆಗಿಬಿಟ್ಟಿದೆ ಅನಿಸುತ್ತೆ. ಎಲ್ಲ ಸ್ಟಾಕು ಖಾಲಿ ಆಗಿಬಿಟ್ಟಿದೆ. ಸೊ ಹಂಗಾಗಿ ಹುಡ್ಕೋದು ಸ್ವಲ್ಪ ಕಷ್ಟ ಆಗ್ತಿದೆ, ಬಟ್ ಹುಡುಕ್ತಾ ಇದ್ದೀನಿ. ನನಗೆ ಜೀನ್ಸ್ ಟಾಪ್ಸ್ ಬೇಕು, ಮತ್ತೇನು ಅಷ್ಟೊಂದು ಕಾಸ್ಟ್ಲಿ ಇಲ್ಲ, ಚೆನ್ನಾಗಿದೆ. ಕಲೆಕ್ಷನ್ ಕೂಡ ಚೆನ್ನಾಗಿದೆ, ಅಷ್ಟೊಂದು ಕಾಸ್ಟ್ಲಿನೂ ಇಲ್ಲ. ಸೊ ನೋಡೋಣ, ಹುಡುಕ್ಬಿಟ್ಟು ತೋರಿಸ್ತೀನಿ. ಸಿಕ್ಕಾಪಟ್ಟೆ ತೊಗೊಂಡಿದ್ದೀನಿ, ಎಲ್ಲ ಇಷ್ಟ ಆಗೇ ತೊಗೊಂಡಿದ್ದೀನಿ. ಬಟ್ ನಾನು ಟ್ರಯಲ್ ರೂಮಲ್ಲಿ ಒಂದ್ಸರಿ ಟ್ರಯಲ್ ನೋಡ್ತೀನಿ, ಅದಾದಮೇಲೆ ಡಿಸೈಡ್ ಮಾಡ್ತೀನಿ. ನನಗೆ ಎಲ್ಲದೂ ಇಷ್ಟ ಆಗೋಲ್ಲ ಗೈಸ್, ತುಂಬ ಕಂಫರ್ಟಬಲ್ ಆಗಿರಬೇಕು ಬಟ್ಟೆ. ಸೊ ನೋಡಿ ಜನ ನೋಡಿ, ಅಲ್ಲೆಲ್ಲ ಎಷ್ಟು ಜನ ಇದ್ದಾರೆ. ಅಯ್ಯಪ್ಪ ಸಿಕ್ಕಾಪಟ್ಟೆ ಜನ ಇದ್ದಾರೆ, ಜನ ಜಾತ್ರೆ ಗೈಸ್ ಇಲ್ಲಿ. ನಮ್ಮ ಚುಕ್ಕಿಗೂ ಸ್ವಲ್ಪ ತೊಗೋಬೇಕಂತೆ, ನಮ್ಮ ಅಕ್ಕ ಹೇಳಿದಾಳೆ. ಸೊ ಅವಳಿಗೂ ತೊಗೊಂಡು ಹೋಗ್ಬಿಡೋಣ. ನಂದು ಆಲ್ಮೋಸ್ಟ್ ಆಯಿತು ಗೈಸ್. ನನಗೆ ನೈಟಿ ಹಾಕೋ ಅಭ್ಯಾಸ ಇಲ್ಲ, ಬಟ್ ಇದು ಶಾರ್ಟ್ ನೈಟಿ. ಏನಂತಂದರೆ ಸ್ನಾನ ಮಾಡಿ ಬಂದಿದ ತಕ್ಷಣ ಹಾಕೊಳ್ಳೋ ಥರ ಚಿಕ್ಕದು, ಅದನ್ನೇ ತೊಗೋಬೇಕಂತ ಹುಡುಕ್ತಾ ಇದ್ದೀನಿ. ಬಿಕಾಸ್ ನನಗೆ ಒಂದು ಬೇಕು, ಎಲ್ಲಿಗಾದ್ರೂ ಹೋಗ್ಬೇಕಂತಂದಾಗ ಅರ್ಜೆಂಟಾಗಿ ಏನಾದರೂ ವಿಯರ್ ಮಾಡೋದು ಬೇಕು ಅಂತ ಹುಡುಕ್ತಾ ಇದ್ದೆ. ಸೊ ಫೈನಲಿ ಅದು ನಂಗೆ ಸಿಕ್ಕಿದೆ. ಅದೇ ನೋಡ್ತಾ ಇದ್ದೀನಿ ಯಾವ್ದು ತೊಗೊಳ್ಳೋದು ಅಂತ. ಸೊ ಇಷ್ಟೊಂದು ವೆರೈಟಿ ಕಲರ್ಸ್ ಇದೆ.
1 2 3 4 5 6 7 8 ತುಂಬ ಕಲರ್ಸ್ ಇದೆ. ಇಲ್ಲೆಲ್ಲನೂ ಅದೇ ಇರೋದು ನೋಡಿ, ಚೆನ್ನಾಗಿದೆ ಅಲ್ಲ. ಸೊ ಬಟ್ಟೆ ಶಾಪಿಂಗ್ ಎಲ್ಲ ಮುಗೀತು. ಇದು ಬ್ಯಾಗ್ಸ್ 299. ಇದಾದಮೇಲೆ ಸ್ಲಿಪ್ಪರ್ಸ್ ಇದೆ. ಗೈಸ್ ಇಲ್ಲಿ ಸ್ಲಿಪ್ಪರ್ಸ್ ಏನು ತುಂಬ ಕಾಸ್ಟ್ಲಿ ಇಲ್ಲ, 299 ಅಷ್ಟೇ. ನಾನು ವೆಸ್ಟ್ ಸೈಡ್ ಹೋಗಿದ್ದೆ ಅಲ್ಲ, 1499. ಆ್ಯಂಡ್ ಕಲೆಕ್ಷನ್ ಚೆನ್ನಾಗಿದೆ ಗೈಸ್. ಸೊ ಮಕ್ಕಳದ್ದು ಏನಾರು ನೋಡೋಣ. ನಮ್ಮ ಅಕ್ಕ ಚುಕ್ಕಿಗೆ ಏನಾರು ನೋಡಿ ಅಂತ ಹೇಳಿದ್ದಾಳೆ, ಫ್ರಾಕ್ ಬೇಕಂತೆ. ಗೈಸ್ ನನ್ನ ಶಾಪಿಂಗ್ ಆಯಿತು. ಇವಾಗ ಚುಕ್ಕಿಗೆ ನೋಡ್ಬೇಕಂತ ಅವ್ರ ಅಮ್ಮ ಹೇಳಿದ್ದಾಳೆ. ಸೊ ಹಂಗಾಗಿ ನೋಡೋಕೆ ಬಂದ್ವಿ. ವೈಟೇ ಬೇಕಂತೆ ಮೇಯ್ನಾಗಿ. ಇದು ಚೆನ್ನಾಗಿದೆ. ಸೊ ಇದೇ ಅನ್ಕೊತ ಇದ್ದೀನಿ ಇವಾಗ. ಇದು ನೋಡಿ ಬರೀ 99 ರೂಪೀಸ್ ಅಷ್ಟೇ. ಚೆನ್ನಾಗಿದೆ ಅಲ್ಲ, ಫ್ರಾಕ್ ಥರ. ನಮ್ಮ ಚುಕ್ಕಿಗೆ ಚೆನ್ನಾಗಿ ಕಾಣಿಸುತ್ತೆ ಇದೆಲ್ಲ. ಸೊ ತೊಗೊಂಬಿಡೋಣ ಅಂತ. ಗೈಸ್ ಕಿಡ್ಸ್ ವೇರ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಕಿಡ್ಸ್ ವೇರ್. ನನಗೆ ಇಷ್ಟ ಆಯಿತು. ಸೊ ಸುಮಾರು ಫ್ರಾಕ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಚುಕ್ಕಿ ಅಮ್ಮ ಬಂದು ಫೈನಲ್ ಸೆಲೆಕ್ಟ್ ಮಾಡಿದ್ರೆ ಆಯಿತು. ಈ ಥರ ಅವಳಿಗೆ ವೈಟೇ ಬೇಕಿತ್ತಂತೆ. ಸೊ ವೈಟೇ ತೊಗೊಂಡಿದ್ದೀನಿ ಸುಮಾರು. ನೋಡಿ ಈ ಥರದೊಂದು ವೈಟು, ಈ ಥರ ಸುಮಾರಿದೆ. ಮುದ್ದಾಗಿದೆ ಮಕ್ಕಳದ್ದು ಮಾತ್ರ. ಚೆನ್ನಾಗಿದೆ ಅಲ್ಲ, ಮಕ್ಳ ಕಲೆಕ್ಷನ್ ನೋಡೋಕ್ಕೆ ಖುಷಿ ಆಗುತ್ತೆ. ಅಯ್ಯಬ್ಬಾ, ಇಲ್ಲಿ ಬಂದಿದೆ ನೋಡಿ. ಟ್ವೆಲ್ to 18 months with shorts. ಗೈಸ್ ಇಲ್ಲೆಲ್ಲ ಕಿಡ್ಸ್ ವೇರ್ ಇದೆ. 299 ಇದೆ. ಏನು ತುಂಬ ಕಾಸ್ಟ್ಲಿ ಇಲ್ಲ, ತೊಗೋಬೋದಲ್ವಾ. ಮುದ್ದು ಮಕ್ಕಳು ಸ್ಲಿಪ್ಪರ್ ನೋಡಿ ಎಷ್ಟು ಚಂದ ಇದೆ, ಕಾಣಿಸ್ತಿದ್ಯಾ? ಎಷ್ಟು ಸಖತ್ತಾಗಿದೆ ಅಲ್ಲ. ಇದು ನೋಡಿ, ನಮ್ಮ ಚುಕ್ಕಿ ದೊಡ್ಡೋಡಾದರೆ ಇದೆಲ್ಲ ಹಾಕೋಬೋದು. ಇವಾಗ ಅದಿನ್ನ ಮಗು. ಇಲ್ಲಿ ನೋಡಿ, ಒಂದೊಂದು ಸ್ಲಿಪ್ಪರ್ಗೆ ಒಂದೊಂದು ಇದಿದೆ, ಟಾಯ್ಸ್ ಇದೆ. ತುಂಬ ಚೆನ್ನಾಗಿದೆ ಅಪ್ಪ ಸ್ಲಿಪ್ಪರ್ಸು. ಇದು ನಮ್ಮ ಚುಕ್ಕಿಗಾಗುತ್ತೇನೋ, ಚಿಕ್ಕದಿದೆ ಅಲ್ಲ, ಚೆನ್ನಾಗಿದೆ. ಇದಕ್ಕೆಷ್ಟು 168 ರೂಪೀಸು. ಮಸ್ತಿದೆ. ಒಂದು ಇಟ್ಕೊಂಡಿರ್ತೀನಿ, ನೋಡೋಣ ಇದು ಎಷ್ಟುಕ್ಕೆ ಬರುತ್ತೆ ಅಂತಂದರೆ. ಆ್ಯಕ್ಚುಲಿ ಇದು ಬಾಯ್ ಶೂಸು, ಗರ್ಲ್ಸ್ದೆಲ್ಲ. ನಮ್ಮ ಚುಕ್ಕಿಗೆ ಇನ್ನೂ ಸಣ್ಣದಾದರೆ ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ. ಸೊ ಇದು ನೋಡೋಣ. ಓ ಇದೇ ಸಣ್ಣದು 159, ಇದು 169 ಇವಾಗ. ಸೊ ಇದೇ ತೊಗೋತೀನಿ. ನನ್ನ ಬಾಸ್ಕೆಟ್ ಫುಲ್ ಆಗಿಬಿಟ್ಟಿದೆ. ಸೊ ಟ್ರಯಲ್ ರೂಮ್ಗೆ ಹೋಗಿ ಒಂದ್ಸರಿ ಟ್ರಯಲ್ ನೋಡೋಣ. ನಾನು ಎಲ್ಲ ತೊಗೊಳಲ್ಲ, ನೋಡ್ತೀನಿ ಫಸ್ಟು. ಗೈಸ್ ಟ್ರಯಲ್ ರೂಮ್ ಬಂದೆ. ಏನಂದರೆ ಯೂಶ್ವಲಿ ಇಷ್ಟೆಲ್ಲ ಟ್ರಯಲ್ ಮಾಡೋಕ್ಕೆ ಕೊಡಲ್ಲ, ಬಟ್ ಪಾಪ ಇಲ್ಲ, ಆ ಥರ ಎಲ್ಲ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ನಾನು ಟ್ರಯಲ್ ಮಾಡಿ ನೋಡ್ತೀನಿ, ಕೆಲವೊಂದು ಮಾತ್ರ ಚೂಸ್ ಮಾಡ್ತೀನಿ. ಗೈಸ್ ಅಷ್ಟರಲ್ಲಿ ಇಷ್ಟೇ ಸೆಲೆಕ್ಟ್ ಮಾಡಿದ್ದು. ಇದೆಲ್ಲ ವಾಪಸ್ ಏನಂತ ಗೊತ್ತಾ, ಹೊಸ ಬಿಲ್ಡಿಂಗ್ ಅಂತ. ಇದು ಕರೆಂಟ್ ಕನೆಕ್ಷನ್ ಇನ್ನೂ ಕೊಟ್ಟಿಲ್ಲ. ಏನು ಶಕೆ ಗೊತ್ತಾ ಗೈಸ್, ಟ್ರಯಲ್ ರೂಮಲ್ಲಂತೂ ಟ್ರಯಲ್ ಮಾಡೋಕ್ಕೆ ಆಗಲಿಲ್ಲ. ಸೊ ಅರ್ಧಂಬರ್ಧ ಮಾಡಿ ವಾಪಸ್ ಬಂದುಬಿಟ್ಟೆ, ಅಷ್ಟು ಶಕೆ ಆಗ್ತಾಯಿದೆ. ನೋಡಿ ಎಷ್ಟು ಜನ ಇದ್ದಾರೆ, ಎಲ್ಲಿ ನೋಡಿದ್ರು ಜನ. ಇವಾಗಂತೂ ಸಿಕ್ಕಾಪಟ್ಟೆ ಜನ ಆಗಿಬಿಟ್ರು. 7:30 ಆಗೋಯ್ತಲ್ಲ, ಅಂದರೆ ಈವ್ನಿಂಗ್ ಮೇಲೆ. ಸೊ ಹಂಗಾಗಿ ನಾನು ನಮ್ಮ ಅಕ್ಕಂಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಶಾಪಿಂಗ್ ಏನೋ ಮುಗಿಸ್ತೀರಾ ಅಂದರೆ ಬಿಲ್ಲಿಂಗಿಗೆ ಜನ ನೋಡಿ, ಅಲ್ಲಿಂದ ಹಿಡಿದು ಇಷ್ಟು ಕೌಂಟ್ರಲ್ಲೂ ಫುಲ್ ಜನ ಇದ್ದಾರೆ. ಇವತ್ತು ಯಾವ ಡೇ ಅಂದ್ಕೊಂಡಿದ್ದೀರಾ? ವೆನ್ಸ್ಡೇನೇ. ಇವತ್ತು ಇಷ್ಟೊಂದು ಜನ ಇದ್ದಾರೆ, ಯಪ್ಪ ದೇವ್ರೆ.
ಸೊ ಗೈಸ್ ಏನು ಮಾಡೋಕ್ಕಾಗಲ್ಲ. ಇದು 159 ಇದೆ, ಚೆನ್ನಾಗಿದೆ ನೋಡಿ. ನಮ್ಮ ಅಕ್ಕ ಚುಕ್ಕಿಗೆ ಹೇರ್ ಬ್ಯಾಂಡ್ ನೋಡಿ ಅಂತ ಹೇಳಿದ್ಲು, ಸೊ ಅದೇ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಕಡಿಮೆ ರೇಟ್ ಇದೆ. ಇದು ಫುಲ್ ಸೆಟ್ಟಿಗೆ 140 ರುಪೀಸ್ ಇದೆ. ಇದರಲ್ಲಿ 3 ರಿಬ್ಬನ್ ಥರ ಬರುತ್ತೆ, ಒಂದು ಈ ಥರ ಚೆನ್ನಾಗಿದೆ ಅಲ್ಲ. 140 ರುಪೀಸ್ ಇದೆ. ಅದರಲ್ಲಿ ಕಲರ್ ಇದೆ, ಪಿಂಕು, ವೈಟು, ಬ್ಲ್ಯಾಕು. ಸೊ ನೋಡಬೇಕು, ನಂಗೆ ಗೊತ್ತಾಗಲ್ಲ. ಸೊ ಅವಳಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಂದು ಬಾಸ್ಕೆಟೇ ಫುಲ್ಲಾಗಿಬಿಟ್ಟಿದೆ ಗೈಸ್. ಸೊ ತೊಗೊಂಡು ಹೋದ್ರೆ ಆಯ್ತಷ್ಟೇ. ಸಿಕ್ಕಾಪಟ್ಟೆ ಶಕೆ ಇದೆಯಪ್ಪ ಇಲ್ಲಿ ಗೈಸ್. ಫೈನಲಿ ನನ್ನ ಶಾಪಿಂಗ್ ಮುಗಿದಿದೆ. ಸೊ ಇಷ್ಟು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಬಿಲ್ ಮಾಡಿಸ್ಕೊಂಡು ಹೋಗೋದಷ್ಟೇ. ನಮ್ಮ ಅಮ್ಮ ನೋಡಿದ್ರೆ ಅಷ್ಟೇ ಗೈಸ್, ಉಗ್ದಾಕ್ಬಿಡ್ತಾರೆ. ಬಟ್ ಏನು ಮಾಡೋದು, ಬೇಕಲ್ಲ ನನಗೆ. ಆಫೀಸೆಲ್ಲ ಸ್ಟಾರ್ಟ್ ಆದರೆ ಹಾಕ್ಕೊಳಕ್ಕೆ ಬೇಕಲ್ಲ ಅಂತ ಅಷ್ಟೇ. ಸೊ ಆಲ್ಮೋಸ್ಟ್ ಶಾಪಿಂಗ್ ಆಯಿತು. ಇಲ್ಲೇನಂದರೆ ಹೊಸ ಬಿಲ್ಡಿಂಗು ಕರೆಂಟ್ ಇಲ್ಲ ಅಂತ ಹೇಳಿ ಫಿಕ್ಸ್ ಮಾಡಿಲ್ಲ AC. ಸಿಕ್ಕಾಪಟ್ಟೆ ಶಕೆ ಇದೆ ಇಲ್ಲಿ ನೋಡಿ. ವೀಕ್ ಡೇಸಲ್ಲಿ ಜನ ನೋಡಿ ಗೈಸ್, ಜಾತ್ರೆ ಆಗಿದೆ. ಸೊ ನಮ್ಮ ಅಕ್ಕನೂ ಬಂದಳು. ಇವಾಗ ಬಿಲ್ಲಿಂಗ್ ಅಷ್ಟೇ ಇರೋದು. ಬಿಲ್ಲಿಂಗ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬಿಟ್ರಾಯ್ತು. ಇವಾಗ ಆ್ಯನಿವರ್ಸರಿ ಸೆಲೆಬ್ರೇಷನ್ ಇದೆ ನಮ್ಮ ಅಕ್ಕ ಬಾವದು, ಮುಗಿಸ್ಕೊಂಡು ಹೋಗೋದಷ್ಟೇ. ಸೊ ಬನ್ನಿ ಬಿಲ್ ಮಾಡಿಸೋಣ ಗೈಸ್. ಸಾಹಸ ಮಾಡಿ ಕೊನೆಗೂ ಬಿಲ್ಲಿಂಗ್ ಆಯಿತು. ಇದು ಫ್ರೀಯಾಗಿ ಕೊಟ್ಟಿದ್ದಾರೆ. ಗೈಸ್ ನನ್ನ ಶಾಪಿಂಗ್ ಆಯಿತು. ಸೊ ಇಲ್ಲಿಂದ ಹೊರಟೆ. ಏನಂದರೆ ನಾನು ಹೇಳ್ದಂಗೆ ಹೊಸ ಬಿಲ್ಡಿಂಗು ಕನೆಕ್ಷನ್ ಇಲ್ಲ ಅಂದರೆ ಕರೆಂಟು ಅಂತ ಹೇಳಿ AC ಇಲ್ಲ, ಅಲ್ಲಂತೂ ಇರೋಕ್ಕೆ ಆಗಲ್ಲ, ಅಷ್ಟು ಶಕೆ ಆಗ್ತದೆ. ಅಂದರೆ ಫಿಕ್ಸ್ ಮಾಡ್ತಾ ಇದ್ದಾರೆ, ಮೇ ಬಿ ಇನ್ನೊಂದು ವೀಕಲ್ಲಿ ಆಗೋಗುತ್ತೆ. ಸೊ ನಾನು ಶಾಪಿಂಗ್ ಮುಗಿಸಿ ಇವಾಗ ಮನೆ ಕಡೆ ಹೊರಟೆ ಗೈಸ್. ಹೊರಗಡೆ ಎಷ್ಟು ತಂಪಿದೆಯೋ ಒಳಗಡೆ ಅಷ್ಟೇ ಶಕೆ ಇದೆ. ಬಿಕಾಸ್ ಪಾಪ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸೊ ಹಾಗಾಗಿ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ಸೊ ಹಂಗಾಗಿ AC ಎಲ್ಲ ಏನೂ ಆಗಿಲ್ಲ ಗೈಸ್. ವಿಶಾಲ್ ಮಾರ್ಟಿಂದ ಮನೆಗೆ ಬಂದೆ. ಇವಾಗ ನಮ್ಮ ಅಕ್ಕ ಆ್ಯನಿವರ್ಸರಿಗೋಸ್ಕರ ಊಟಕ್ಕೆ ಹೋಗ್ತಾ ಇದ್ದೀವಿ ಹೊರಗಡೆ, ಇಲ್ಲೇ ಹತ್ತಿರದಲ್ಲಿರೋ ಒಂದು ಮೀನು ಹೋಟೆಲ್ಗೆ. ಸೊ ಬನ್ನಿ ಹೋಗೋಣ. ನನ್ನ ವ್ಲಾಗ್ಸ್ನ ಕಂಟಿನ್ಯೂಸ್ ಆಗಿ ರೆಗ್ಯುಲರಾಗಿ ನೋಡ್ತಿರೋರಿಗೆ ಗೊತ್ತಿರುತ್ತೆ ಈ ಹೋಟೆಲ್ ಯಾವುದು ಅಂಥೇಳಿ. ಇದು ಹೋಟೆಲ್ ಅನನ್ಯ ಅಂಥೇಳಿ, ಕುಂದಾಪುರ ಶೈಲಿಯ ಬಾಳೆ ಎಲೆ ಮೀನೋಟ. ಇಲ್ಲೇನಂತಂದರೆ ಸಿಕ್ಕಾಪಟ್ಟೆ ವೆರೈಟಿ ಮೀನುಗಳು, ಈವನ್ ಚಿಕನ್ ಕೂಡ ಸಿಗುತ್ತೆ. ಬಟ್ ಮೀನು ಸಖತ್ತಾಗಿರುತ್ತೆ ಗೈಸ್, ನಂಗೆ ತುಂಬ ಇಷ್ಟ. ನಾನಿಲ್ಲಿ ಬಂದಾಗ ಅಟ್ಲೀಸ್ಟ್ 1 or 2 ಟೈಮ್ ಹೋಗ್ತೀನಿ. ಸೊ ಇವತ್ತು ನಮ್ಮ ಅಕ್ಕ ಬಾವದು ಆ್ಯನಿವರ್ಸರಿ ಇತ್ತು, ಹಾಗಾಗಿ ಪಾಪ ಅವಳು ಬ್ಯಾಂಕಿಗೆ ಹೋಗಿದ್ಲು, ಬರೋದಕ್ಕೆ ಲೇಟ್ ಆಯಿತು. ನಾನು ವಿಶಾಲ್ ಮಠಕ್ಕೆ ಹೋಗಿದ್ವಿ. ಸೊ ಅಲ್ಲಿಂದ ಡೈರೆಕ್ಟಾಗಿ ಊಟಕ್ಕೆ ಹೋದ್ವಿ. ನಂಗೆ ಹಾಫ್ ಸಾಕು. ಇದೇನು ಗೊತ್ತಾ, ತುಂಬ ಫ್ಯಾನ್ಸಿ ಹೋಟೆಲ್, ತುಂಬ ದೊಡ್ಡ ಹೋಟೆಲ್ ಥರ ಇಲ್ಲ. ಅಂದರೆ ಮನೆ ಥರ ಇರೋ ಹೋಟೆಲ್ ಅದು. ಮನೆಯೇ ಹೋಟೆಲಾಗಿ ಕನ್ವರ್ಟ್ ಮಾಡಿದ್ದಾರೆ. ಅಲ್ಲಿ ಸಿಕ್ಕಾಪಟ್ಟೆ ಜನ ಗೈಸ್. ಯಾಕೆ ಅಂತಂದರೆ ಮೇಯ್ನಾಗಿ ಊಟ ತುಂಬ ಚೆನ್ನಾಗಿದೆ. ಊಟ ಅಂದರೆ ಊಟ ಅಲ್ಲ, ಮೀನುಗಳಲ್ಲಿ ತುಂಬ ವೆರೈಟೀಸ್ ಇದೆ. ನೀವೇನು ನೋಡ್ತಿದ್ರು ಇದು ಸೀಗಡಿದು ಚಟ್ನಿ ಪುಡಿ ಥರ ಮಾಡಿದ್ದಾರೆ ಅವರು. ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು. ಮತ್ತು ಅಲ್ಲಿ ರೇಟ್ ಕೂಡ ತುಂಬ ನಿಮಗೆ ಹೈ ಅಂತ ಅನ್ಸಲ್ಲ, ರೇಟ್ ಕೂಡ ನಾರ್ಮಲ್ ಇರುತ್ತೆ. ಜೊತೆಗೆ ಏನಂತಂದರೆ ವೆರೈಟಿ ಆಫ್ ಫಿಶಸ್ ಸಿಗುತ್ತೆ ನಿಮಗೆ. ತವಾ ಫ್ರೈ, ರವಾ ಫ್ರೈ, ಬಂಗಡ, ಆಮೇಲೆ ಏನದು ಭೂತಾಯಿ, ದೋಡಿ, ಕಾಂಡೆ, ಫಾರ್ಮ್, ಎಲ್ಲ ವೆರೈಟೀಸು ಸಿಗುತ್ತೆ. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಅಲ್ಲಿ ಹೋಗ್ತೀನಿ. ಇವತ್ತು ಕೂಡ ತುಂಬ ಚೆನ್ನಾಗಿತ್ತು ಊಟ. ನಮ್ಮ ಅಕ್ಕ ಒಂದು ಕಪ್ಪೆ ಚಿಪ್ ತೊಗೊಂಡ್ಲು, ಇದು ಕೂಡ ಚೆನ್ನಾಗೇ ಇತ್ತು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಇದು ಹೇಗೆ ಮಾಡ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಟೇಸ್ಟ್ ಅಂತೂ ಚೆನ್ನಾಗಿತ್ತು. ಅಂದರೆ ಇದು ಫಿಲ್ ಮಾಡಿರ್ತಾರೆ ಆ ಚಿಪ್ ಒಳಗಡೆ, ಕೊಬ್ಬರಿ ಆ ಥರದ್ದೇನೋ, ಅಂದರೆ ಖಾರದ್ದು ಎಲ್ಲ ಸೇರಿಕೊಂಡು ಫಿಲ್ಲಿಂಗ್ ಅದು. ಬಟ್ ಚೆನ್ನಾಗಿತ್ತು. ನಾವು ಆಮೇಲೆ ತುಂಬ ವೆರೈಟೀಸ್ ಮೀನು ಕೂಡ ತೊಗೊಂಡಿದ್ವಿ. ಅವರೆಲ್ಲ ಮೀನು ಊಟ ತೊಗೊಂಡ್ರೆ, ನಾನು ಮೀನು ಜೊತೆಗೆ ಎಗ್ ಫ್ರೈಡ್ ರೈಸ್ ತೊಗೊಂಡೆ. ನನಗೆ ಅದೇನೋ ಎಗ್ ಫ್ರೈಡ್ ರೈಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನಮ್ದೆಲ್ಲರದು ಊಟ ಆಯಿತು. ಊಟ ಮುಗಿಸಿ ಮನೆಗೆ ಹೊರಟ್ವಿ. ಮನೆಗೆ ಸ್ವಲ್ಪ ಪಾರ್ಸಲ್ ಕೂಡ ತೊಗೊಂಡ್ವಿ. ಪಾಪು ಇದ್ದಾಳಲ್ವ, ಸೊ ಹಾಗಾಗಿ ಪಾಪುನ ನಾವು ಮನೆಯಲ್ಲೇ ಬಿಟ್ಟು ಬಂದಿದ್ವಿ. ಅಷ್ಟು ನಾವು ಆಚೆ ಕಡೆ ಕರ್ಕೊಂಡು ಬರಲ್ಲ.
ಗೈಸ್ ಒಂದು ಒಳ್ಳೆ ಊಟ ಆಯಿತು, ಮೀನು ಊಟ. ಇದು ಮನೆ ಹತ್ರನೇ ಇರೋದು, ಕುಂದಾಪುರ ಶೈಲಿಯಲ್ಲಿ ಮೀನು ಊಟ ಮಾಡಿಕೊಡ್ತಾರೆ. ತುಂಬ ಸರಿ ಬಂದಿದ್ದೀನಿ. ಆ್ಯಕ್ಚುಲಿ ಇವಾಗ ನಾನ್ ವೆಜ್ ಹೋಟೆಲ್ಗೆ ಹೋಗೋದು ತುಂಬ ಕಡಿಮೆ ಆಗಿದೆ. ಐ ಮೀನ್ ಚಿಕನ್ ಮಟನ್ ಎಲ್ಲ ಆಲ್ಮೋಸ್ಟ್. ನಾನು ಮಾತಾಡ್ತಾ ಇದ್ದೆ, ಹಾಗೆ ಅದು ಕಟ್ಟಾಗಿಬಿಟ್ಟಿದ್ದೆ ವಾಯ್ಸ್. ಸೊ ನಾನೇನು ಹೇಳ್ತಾ ಇದ್ದೆ ಅಂದರೆ, ಆಲ್ಮೋಸ್ಟ್ ನಾವು ಆಚೆ ಕಡೆ ಚಿಕನ್ ಮಟನ್ ತಿನ್ನೋದು ಹೋಗೋದು ತುಂಬ ಅಂದರೆ ತುಂಬ ನಿಲ್ಲಿಸ್ಬಿಟ್ಟಿದ್ದೀನಿ. ಈಗೇನಿದ್ರು ಮೀನು ಊಟ ಅಷ್ಟೇ. ಸೊ ನೋಡಿದ್ರೆ ಎಲ್ಲ ವಿಶಾಲ್ ಮಾರ್ಟ್ ಹೋಗಿ ನಮ್ಮ ಅಕ್ಕ ಭಾವದ ಆ್ಯನಿವರ್ಸರಿಗೋಸ್ಕರ ಊಟ ಮಾಡಿಕೊಂಡು ಮನೆಗೆ ಬಂದೆ. ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಬಾಯ್. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ.